ಪ್ರತಿಯಾಗಿ ಯಾರನ್ನ ಜೊತೆ ನಿಂತುಕೊಂಡು ಬೆಳೆದ್ರು ಅದೇ ಮಹಾನುಭಾವ ಮೊನ್ನೆ ದಿವಸ ಕೂತ್ಕೊಂಡು ಭ್ರಷ್ಟಾತೀತ ನಾಯಕನಿಗೆ ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಬೆಳಿಗ್ಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರನ್ನು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಹತ್ತಿರ ಕರೆದುಕೊಂಡು ಹೋಗಿ ಅವರ ಮುಖಾಂತರ ಹೇಳಿಕೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದರು, ವಿಫಲ ಪ್ರಯತ್ನವನ್ನು ಮಾಡಿದರು. ಯಾತ್ರೆಯನ್ನು ಕೈ ಬಿಡಬೇಕು, ನಾವು ಏನೇನೋ ಮಾಡ್ತೇವೆ ಅಂತ ಹೇಳಿದರು. ಆದರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಕೊಡಬೇಕಾದ ಹೇಳಿಕೆಯನ್ನು ಮೊನ್ನೆ ಕೊಟ್ಟಿದ್ದೇನೆ, ಅದನ್ನು ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿಕೊಂಡು ಅವರ ಮುಖಕ್ಕೆ ಮಸಿ ಬೆಳೆದು ವಾಪಸ್ ಕಳಿಸಿದ ಕೆಲಸವನ್ನು ಒಳ್ಳೆಯ ಕೆಲಸ ಇತ್ತು ಹಿರಿಯರಾದ ಜನಾರ್ದನ್ ಪೂಜಾರಿ ಅವರು ಮಾಡಿದ್ದಾರೆ. ಈ ಹಂತದಲ್ಲೂ ಮತ್ತೊಮ್ಮೆ ಬೇರೆಯವರು ರಾಜಕೀಯ ಮಾಡ್ತಾರೆ, ಬೇರೆಯವರು ರಾಜಕೀಯಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿಕೊಂಡು ಸ್ವತಃ ಇವರೇ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಮನುಷ್ಯರು ಹೇಳಲಿಕ್ಕೆ ಬಯಸ್ತೀನಿ. ನಾನು ಮೊನ್ನೆ ಪ್ರಶ್ನೆಯನ್ನು ಮಾಡ್ತಾರೆ ಜನಾರ್ದನ್ ಪೂಜಾರಿ ಅವರನ್ನು. ಅವರು 2 ಸಾರಿ ಕೇಂದ್ರ ಮಂತ್ರಿಗಳಾಗಿದ್ದರು, AICCಯಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿದ್ದರು. ಅವರಿಗೆ ಯಾಕೆ ಅವರಿರೋ ಸಂದರ್ಭದಲ್ಲಿ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡು ಅವತ್ತಿನ ದಿವಸದಲ್ಲಿ ಅವರ ಜೊತೆಯಲ್ಲೇ ಇದ್ದುಕೊಂಡು ಬಿಲ್ಲವ ಮಹಾಮಂಡಲದ ಉಪಾಧ್ಯಕ್ಷ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದುಕೊಂಡು ಕೂಡ ಇದೇ ವ್ಯಕ್ತಿ ಅವರ ಜೊತೆಯಲ್ಲಿ ಇದ್ದಂಥವ್ರು ಜನಾರ್ದನ್ ಪೂಜಾರಿ ಅವರು. ಒಂದು ರೀತಿಯಲ್ಲಿ ಹೇಳಬೇಕಿದ್ರೆ ಇವತ್ತು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ನಡು ನೀರಲ್ಲಿ ಕೈ ಬಿಟ್ಟು ಹೋದಂತಹ ವ್ಯಕ್ತಿ ಆ ಮಹಾನುಭಾವ. ಹೆಸರುಗಳಿಗೆ ನಾನು ಇವತ್ತು ಬೇರೆ ಬೇರೆ ಇದರಲ್ಲಿ ಚಂದುಗಿಡಿ ಹೆಸರು ಕೊಟ್ಟಿದ್ದಾರೆ, ನರಿಕೃಷ್ಣ ಅಂತೇಳಿ ಹೆಸರು ಕೊಟ್ಟಿದ್ದಾರೆ, ಬೇರೆ ಬೇರೆ ಹೆಸರು ಮನುಷ್ಯರಿಗೆ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಮನುಷ್ಯರಿಗೆ ಇನ್ನೊಂದು ಹೆಸರು ಇಟ್ಟಂತ ಹೇಳುವಂಥ ಯೋಗ್ಯತೆ ಕೂಡ ಇಲ್ಲ. ಹಾಗೆ ಹೆಸರನ್ನು ನಾನು ಎತ್ತಲಿಕ್ಕೆ ಬಯಸಿಲ್ಲ. ಅವರೇ ಇದ್ದವ್ರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕಿದ್ರೆ ಒಂದೊಂದು ಪ್ರಶ್ನೆ ಬಂತು ನನಗೆ. 4 ಸರಿ ಜನಾರ್ದನ್ ಪೂಜಾರಿ ಅವರು ಸೋಲಿಸಿದವರು ಯಾರು? ಬಿಲ್ಲವ ಸಮಾಜ ಜನಾರ್ದನ್ ಪೂಜಾರಿ ವಿರುದ್ಧವಾಗಿ ಸಮಾಜವನ್ನು ನೋಡದೆ ಹಿಂದುತ್ವ ಇದರ ಹೆಸರಲ್ಲಿ ಹಾಕಿದ್ರೆ ಸೋತರು ಅಂತ ಹೇಳಿ ಮಾತು ಬಂತು. ಈ ಸಮಾಜದ ಯುವಕರನ್ನು ಜನಾರ್ದನ್ ಪೂಜಾರಿಯನ್ನು ದೂರ ಮಾಡಿದಂಥ ಶ್ರೇಯಸ್ಸು ಅಕಸ್ಮಾತ್ ಯಾರಿಗಾಗಿದ್ರೆ ಅದೇ ಮನುಷ್ಯನಿಗೆ. ಅವರ ಪಕ್ಕದಲ್ಲಿ ಕುತ್ಕೊಂಡು ಯಾರಾದರೂ ಯುವಕರು ಬಂದಾಗ ಸ್ವಾಮಿ ಅವರು ಬರುವವರು ಲಕ್ಷ ಕಟ್ಟಿಕೊಂಡು ಇಷ್ಟು ಲಕ್ಷ ಜನ ಕೈಯಲ್ಲಿ ನಾಮ ಹಾಕ್ಕೊಂಡು ಬಂದವನು ಅವನು ಇವನಂತ ಹೇಳಿಕೊಟ್ಟು ಮೊದಲೇ ಅವರಿಗೆ ಕಿವಿ ಊದಿ ಬಿಟ್ಟು ಅವ್ರು ಬಂದ ತಕ್ಷಣ ಇವರು ರೇಗಿ ಅವರ ಮೇಲೆ ಬೀಳೋ ಹಾಗೆ ಮಾಡಿದಂಥ ಮಹಾನುಭಾವ ಕೂಡ ಅದೇ ಮನುಷ್ಯ. ಇವತ್ತು ಜನಾರ್ದನ್ ಪೂಜಾರಿ ಅವರಿಗೆ ಪ್ರಾಯ ಆಗಿದೆ, ರಾಜಕೀಯವಾಗಿ ಅವರಿಗೆ ಸಿಗೋದು ಕಷ್ಟ ಅಂತ ಹೇಳಿ ಆದಾಗ ನಡುವಿನಲ್ಲಿ ಕೈ ಬಿಟ್ಟು ಅವರನ್ನು ಬಿಟ್ಟು ಓಡಿದಂತಹ ಮಹಾಪುರುಷ ಇವತ್ತು ಹೇಳ್ತಾರಂತೆ. ಆ ಸಂದರ್ಭ ನಾನೇ ಮಾತಾಡಿದೆ, ಈ ಸಲ ನಾನೇ ಮಾತಾಡಿದೆ ಅಂತ ಹೇಳಿಕೊಂಡು ಆದರೆ ತನ್ನ ನಾಲಿಗೆ ಅಂತ ಹೇಳಿಕೊಂಡು ಎಲುಬಿಲ್ಲದ ನಾಲಿಗೆಯನ್ನು ಹರಿಯಲಿಕ್ಕೆ ಬಿಟ್ಟ ಕಾರಣದಿಂದ ಜನಾರ್ದನ್ ಪೂಜಾರಿ ಅವರ ಒಂದು ಈ ನೆಲದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಹೆಸರು ಹಾಳಾಗಲಿಕ್ಕೆ ಕಾರಣ ಕೂಡ ತನ್ನ ನಾಲಿಗೆಯನ್ನು ಎಲುಬಿಲ್ಲದ ನಾಲಿಗೆಯನ್ನು ಹರಿಯಲಿಕ್ಕೆ ಆ ಮನುಷ್ಯ ಬಿಟ್ಟದ್ರಿಂದ ಇವತ್ತು ಜನಾರ್ದನ್ ಪೂಜಾರಿ ಸ್ಥಿತಿಯಿಂದ ಆಗಿರುವಂಥದ್ದು. ಇವತ್ತು ಮತ್ತೆ ಅವರನ್ನು ಅವರ ಹೆಸರು ಹಾಳು ಮಾಡಬೇಕು ಅಂತ ಹೇಳಿಕೊಂಡು ಮತ್ತೆ ಅವರ ಗೌರವವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಕೊಂಡು ಈ ಯಾತ್ರೆಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಕೂಡ ಆ ಮನುಷ್ಯ ಬರ್ತಾರೆ. ನಾಚಿಕೆ ಆಗಬೇಕು ಆ ಮನುಷ್ಯ. ನಾವಿದು ಒಂದು ಉದ್ದೇಶ ಇರಲಿಲ್ಲ. ಆದರೆ ನಿನ್ನೆ ಮತ್ತು ಇವತ್ತು ಬಂದಂಥ ಹೇಳಿಕೆಗಳೇನಿದೆ ಇಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ. ಒಂದು ಸಮಾಜ ಇವತ್ತು ತನಗಾದಂಥ ಅಪಮಾನ, ತನ್ನ ಅಸ್ಮಿತೆಗೋಸ್ಕರ ತನ್ನ ಗುರುಗಳು ಕೊಟ್ಟಿರುವಂಥ ಚಿಂತನೆ ಏನಿದೆ, ಗುರುಗಳು ನಮಗೆ ಕೊಟ್ಟಿರುವಂಥ ತೋರಿಸಿರುವಂಥ ದಾರಿ ಏನಿದೆ, ಅದೇ ದಾರಿಯಲ್ಲಿ ಜಾತಿ ಮತ ಪಂಥ ಪಂಗಡ ಪಕ್ಷದ ಭಿನ್ನತೆಯನ್ನು ಬಿಟ್ಟುಕೊಂಡು ಸಮಾಜವನ್ನು ಒಟ್ಟು ಮಾಡೋ ಕೆಲಸವನ್ನು ಮಾಡಿದರೆ ಹಿಂದುತ್ವವನ್ನು ಹೊಡೆಯುವಂಥ ಕೆಲಸ, ಹಿಂದುತ್ವವನ್ನು ನಾಶ ಮಾಡೋ ಕೆಲಸ ಅಂತ ಹೇಳಿಕೊಂಡು ಇವರು ನಿರೀಕ್ಷೆ ಮಾಡಿದ್ದಾರೆ. ಅಧಿಕಾರಕ್ಕೋಸ್ಕರ 3 ವರ್ಷದ ಹಿಂದೆ ಮೋದಿಯವರು ಕೂಡ ಏನೇನು ಮಾತನಾಡಿದವರು ಇವತ್ತು ಹೋಗಿಕೊಂಡು ತನಗೆ ಅಧಿಕಾರ ಸಿಕ್ತೆ ಅಂತ ಹೇಳಿಕೊಂಡು ರಾಜಕೀಯ ವೇದಿಕೆಯಲ್ಲಿ ನಿಂತುಕೊಂಡು ಭಾಷಣದಲ್ಲಿ ಬದಲಾವಣೆ ಮಾಡಿಕೊಂಡು ಮಾಡ್ತಾರೆ. ಇಂಥ ಮನುಷ್ಯರು ಇವತ್ತು ಈ ಸಮಾಜಕ್ಕೆ ಬುದ್ಧಿ ಹೇಳಲಿಕ್ಕೆ ಹೊರಟಿದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತು ನಾವು ಮಾಡ್ತಿರೋ ಹೋರಾಟ ಕೂಡ ಈ ಸಮಾಜವನ್ನು ಮತ್ತೆ ಉಳಿಸಲಿಕ್ಕೆ. ಅವತ್ತೇನು ಇಡೀ ಸಮಾಜವನ್ನು ಜಾತಿಯ ಹೆಸರಿನಲ್ಲಿ, ಅಸ್ಪೃಶ್ಯತೆ ಹೆಸರಿನಲ್ಲಿ, ಮೇಲುಕೀಳತೆ ಹೆಸರಿನಲ್ಲಿ ತುಳಿಲಿಕ್ಕೆ ಹೊರಟಿದ್ರು, ಒಡಿಲಿಕ್ಕೆ ಹೊರಟಿದ್ರು. ಗುರುಗಳು ಮತ್ತು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಹೇಳಿಕೊಂಡು ಆ ನೋವಿಗೆ, ತೊಂದರೆಗೆ, ಅನ್ಯಾಯಕ್ಕೆ ಒಳಗಾದವರಿಗೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ಮಾಡಿದ್ರಿಂದ ಇವತ್ತು ಹಿಂದೂ ಸಮಾಜ ಕೇರಳದಲ್ಲಿ ಮಾತ್ರ ಅಲ್ಲ ಈ ಭಾಗದಲ್ಲಿ ಕೂಡ ಉಳಿದಿದೆ. ಹಿಂದುಳಿದ ವರ್ಗಗಳಿಲ್ಲದೆ ಬಹುಶಃ ಹಿಂದೂ ಸಮಾಜ ನಿಂತಿದ್ದೋ ಇಲ್ಲೋ ಗೊತ್ತಿಲ್ಲ. ಆ ಅನ್ಯಾಯಕ್ಕೆ ದಮನಕ್ಕೆ ಒಳಗಾದ ಸಮಾಜಗಳು ಇವತ್ತು ಮತ್ತೊಮ್ಮೆ ಅದನ್ನೇ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ಗುರುಗಳಿಗೆ ಅಪಮಾನ ಮಾಡೋದು, ಗುರುಗಳಿಗೆ ಅಪಮಾನ ಮಾಡೋದು, ಗುರುಗಳ ಚಿಂತನೆಗೆ